जय श्री स्वामीनारायण। ದುಬೈನ ಅಬುಧಾಬಿಯ ಸಮೀಪವಿರುವ ಅಕ್ಷರಧಾಮ ನಾರಾಯಣಸ್ವಾಮಿ ದೇವಾಲಯವನ್ನ ಕಾಣಬಹುದು. ಈ ಬೃಹತ್ ಹಿಂದೂ ದೇವಾಲಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸೇರಿದಂತೆ ಸುಪ್ರಸಿದ್ಧ ನಾರಾಯಣಸ್ವಾಮಿ ದೇವಾಲಯವು ಸನಾತನ ಧರ್ಮದ ಹಾಗೂ ಹಿಂದೂ ಧರ್ಮಕ್ಕೆ ದುಬೈ ನೆಲದಲ್ಲಿ ತೋರುತ್ತಿರುವ ಹಿಂದೂ ಭಕ್ತಿಯ ಪರಾಕಾಷ್ಠೆಯು ದುಬೈನ ಸರ್ವಧರ್ಮಕ್ಕೆ ನೀಡಿದ ಸನಾತನ ಧರ್ಮದ ಕೈಗನ್ನಡಿಯಾಗಿದೆ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ, ಬುದ್ಧನೆಂಬ ಧರ್ಮದ ಹಣೆಪಟ್ಟಿಯನ್ನ ಕಟ್ಟಿಕೊಂಡು ಸದಾ ಧರ್ಮದ ಸಂಘರ್ಷದಲ್ಲಿ ಸೆಣಸುತ್ತಿರುವವರಿಗೆ ದುಬೈನ ಮುಸಲ್ಮಾನ್ ನೆಲದಲ್ಲಿ ಪ್ರಸಿದ್ಧಿ ಪಡೆದಿರುವ ಹಿಂದೂ ಧರ್ಮದ ನಾರಾಯಣಸ್ವಾಮಿ ದೇವಾಲಯವು ಹಿಂದೂ ಸನಾತನ ಧರ್ಮದ ಇತಿಹಾಸವನ್ನ ಜಗಜ್ಜಾಗಿರುಗೊಳಿಸುತ್ತದೆ. ನಾರಾಯಣಸ್ವಾಮಿ ದೇವಾಲಯದಲ್ಲಿ ಸುಸಜ್ಜಿತವಾದ ಹಾಗೂ ಶುಚಿಯಾಗಿ ಸರ್ವ ಧರ್ಮರಿಗೂ ಅತಿ ಕಡಿಮೆ ದರದಲ್ಲಿ ಊಟ
ದುಬೈನಂಥ ಸುಂದರ ಪ್ರವಾಸಿ ತಾಣದ ನಗರದಲ್ಲಿ ಗಗನಚುಂಬಿ ಕಟ್ಟಡಗಳು, ಸುಂದರವಾದ ವಿಶಾಲ ರಸ್ತೆಗಳು, ಉದ್ಯಾನವನಗಳು, ಸುಪ್ರಸಿದ್ಧ ಪ್ರವಾಸಿ ತಾಣಗಳ ಜೊತೆಗೆ ಅಬುಧಾಬಿ ಮಸೀದಿಯು ಪ್ರವಾಸಿಗರನ್ನ ಮತ್ತಷ್ಟು ತನ್ನತ್ತ ಆಕರ್ಷಿಸುತ್ತದೆ. ದುಬೈನ ಅಬುಧಾಬಿ ಮಸೀದಿಯನ್ನ ಪ್ರವೇಶಿಸಿ ಮುಂದೆ ಸಾಗಿದಂತೆ ಇಳಿಜಾರು ಮೆಟ್ಟಿಲಿನ ಮೂಲಕ ಕೆಳ ಅಂತಸ್ತಿಗೆ ಪಾದಾರ್ಪಣೆ ಮಾಡಿದಾಗ ನಮಗೆ ಎದುರಾಗುವುದು ಸುರಂಗ ಮಾರ್ಗದ ಪ್ರವೇಶ ದ್ವಾರ. ಈ ದ್ವಾರದ ಮೂಲಕ ಮುಂದೆ ಸಾಗಿದರೆ ಕಿಲೋಮೀಟರ್ ಉದ್ದಗಲಕ್ಕೂ ಕಣ್ಗಳನ್ನ ಬೆರಗುಗೊಳಿಸುವ, ಮನವನ್ನ ತಣಿಸುವ ಬೃಹತ್ ಮಾರುಕಟ್ಟೆಯ ವಹಿವಾಟಿನ ಸುಂದರ ತಾಣದ ಸದೃಶ್ಯ. ಈ ದ್ವಾರದ ಮೂಲಕ ಮುಂದೆ ಸಾಗಿದರೆ ಕಿಲೋಮೀಟರ್ ಉದ್ದಗಲಕ್ಕೂ ಕಣ್ಗಳನ್ನ ಬೆರಗುಗೊಳಿಸುವ, ಮನವನ್ನ ತಣಿಸುವ ಬೃಹತ್ ಮಾರುಕಟ್ಟೆಯ ವಹಿವಾಟಿನ ಸುಂದರ ತಾಣದ ಸದೃಶ್ಯ. ಗಗನಚುಂಬಿ ಕಟ್ಟಡಗಳು, ಮಸೀದಿಗಳು, ಚರ್ಚ್, ದೇವಾಲಯಗಳು, ಪ್ರವಾಸಿ ತಾಣಗಳು, ಕ್ರೀಡಾಂಗಣಗಳು, ವಿಶಾಲ ರಸ್ತೆಯ ಉದ್ಯಾನವನಗಳು ಒಳಗೊಂಡಂತೆ ಜಗಜ್ಜಾಗಿರಾಗಿ ಹೆಸರುವಾಸಿಯಾಗಿರುವ ದುಬೈ ನೆಲದಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ಅಲ್ಲದೆ ದುಬೈನಲ್ಲಿ ಅತಿ ಹೆಚ್ಚು ಆರ್ಥಿಕವಾಗಿ ಒಳಹರಿವು ಬಂಡವಾಳ ಬರುವುದೇ ಹೋಟೆಲ್ಗಳಿಂದ. ಇಂಥ ಒಂದು ಹೋಟೆಲ್ ಉದ್ಯಮವು ಜಗಜ್ಜಾಗಿರವಾಗಿ ಬೆಳೆಯುತ್ತಿರುವ ದುಬೈನಲ್ಲಿ ಭಾರತದಿಂದ ದುಬೈಗೆ ಬಂದ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುವ ಭೋಜನ ತಾಣ, ಅದುವೇ
ದುಬೈ ಕರಾಮ ನಗರದ ನಮ್ಮ ಲೋಕಲ್ ಅಡ್ಡ. ನಮ್ಮ ಲೋಕಲ್ ಅಡ್ಡ ಇದು ಮಾಂಸಾಹಾರಿ ಹೋಟೆಲ್ ಆಗಿದ್ದು, ಈ ಮಾಂಸಾಹಾರಿ ಹೋಟೆಲ್ನ ಮಾಲೀಕರು ನಮ್ಮ ಭಾರತ ದೇಶದ ಕರುನಾಡು ರಾಜ್ಯದ ಉದ್ಯಾನನಗರಿ ಬೆಂಗಳೂರಿನ ಮಾವಳಿಯ ವಿಶಾಲ್ ಎಂಬುದು ನಮಗೆ ತಿಳಿದ ಸೋಜಿಗದ ಸಂಗತಿ. ವಿಶಾಲ್ ಎಷ್ಟು ವರ್ಷ ಆಯ್ತು ಇಲ್ಲಿ ದುಬೈಗೆ ಬಂದು? 2 ವರ್ಷ. ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ, ಖುಷಿ ಇದೆ. ನಮಗೂ ಒಳ್ಳೆ ಊಟ ಹಾಕಿದ್ಯಾ? ಕರ್ನಾಟಕದವರು ಅಂದರೆ ಎಲ್ಲರಿಗೂ ಅನ್ನ ಹಾಕೋದೇ ಒಂದು ದೊಡ್ಡ ಖುಷಿ. ದುಬೈಗೆ ಬಂದರು ಕರೆಸಿ ಊಟ ಹಾಕಿ ನಮ್ಮ ಊಟ ಕೊಟ್ಟು ನಮಗೂ ಖುಷಿ ಪಟ್ಟಿದ್ಯಾ? ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಏನು ಹೋಟ್ಲ್ ಹೆಸರು? ನಮ್ಮ ಲೋಕಲ್. ಯಾವ ಅಡ್ರೆಸ್ ಇದು? ಕರಾಮ. ಅದು ಯಾರು ಕೇಳಿದ್ರು ಹೇಳ್ತಾರೆ. ಕರಾಮ ನಮ್ಮ ಲೋಕಲ್ ಅಡ್ಡ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಎಲ್ಲ ಕರ್ನಾಟಕದವರು ನಿಮ್ಮ ಹತ್ರ ಬರಲಿ, ಖುಷಿಯಾಗಿ ಊಟ ಮಾಡಲಿ. ನಗ್ನಾಗ್ತಾ ಇದ್ದೀರಿ, ನಗ್ನಾದ ಕಳಿಸ್ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.